ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಕ್ರಿಕ್ ಕನ್ನಡ ಸ್ಟೋರೀಸ್. ಚಾಂಪಿಯನ್ಸ್ ಟ್ರೋಫಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಹೇಜಲ್ ವುಡ್ ಹಾಗೂ ಜಾಕೋಬ್ ಬೆಥೆಲ್ ಇಂಜುರಿ ಆಗಿ ರೂಲ್ಡ್ ಔಟ್ ಆಗಿರೋದು ಚಾಂಪಿಯನ್ಸ್ ಟ್ರೋಫಿಯಿಂದ. ಅವರು ನಮ್ಮ RCB ಪ್ಲೇಯರ್ಸ್ಗಳು ಆಗಿರೋದು ನೋಡಿರ್ಬೋದು ನೀವು. ಜಾಕೋಬ್ ಬೆಥೆಲ್ ಹಾಗೂ ಹೇಜಲ್ ವುಡ್ ಅವರು ಚಾಂಪಿಯನ್ಸ್ ಟ್ರೋಫಿನ ಆಡ್ತಿಲ್ಲ, ರೂಲ್ಡ್ ಔಟ್ ಆಗಿದ್ದಾರೆ ಇಂಜುರಿಗಳಿಂದ. RCB ಟೀಮ್ಗೆ ಏನಾದರೂ ಬರಬೇಕು, ಇವ್ರು ಆಡಬೇಕು ಅಂತ ಅಂದರೆ IPL ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಫಿಟ್ ಆಗಿರಬೇಕು. ಅಷ್ಟರಲ್ಲಿ ಏನಾದರೂ ಫಿಟ್ ಆಗಿಲ್ಲ ಅಂತ ಅಂದರೆ ಈ ಸರಿ IPLನೂ ಕೂಡ ಆಡಲ್ಲ ಜಾಕೋಬ್ ಬೆಥೆಲ್ ಹಾಗೂ ಹೇಜಲ್ ವುಡ್ ಅವರು. ಹೇಜಲ್ ವುಡ್ ಅವರು 99% ಕನ್ಫರ್ಮ್ ಆಗಿದೆ ಈ ಸರಿ IPLನೂ ಕೂಡ ಆಡ್ತಿಲ್ಲ ಅವರು ಅಂತ. ಇನ್ನು ಜಾಕೋಬ್ ಬೆಥೆಲ್ ಅವರ ವಿಷಯಕ್ಕೆ ಬರೋದಾದರೆ ಅವರು ಏನಾದರೂ ಅಷ್ಟರಲ್ಲಿ ಫಿಟ್ ಆದರು ಅಂದರೆ ಮಾತ್ರ ಆಡೋಂಥ ಚಾನ್ಸಸ್ ಇದೆ. ಇಲ್ಲ ಅಂತಂದರೆ ಜಾಕೋಬ್ ಬೆಥೆಲ್ ಕೂಡ ಆಡೋಂಥ ಚಾನ್ಸಸ್ ಇಲ್ಲ. ಇವರ ಜಾಗದಲ್ಲಿ ಯಾರು ರಿಪ್ಲೇಸ್ಮೆಂಟ್ ಆಗ್ಬೋದು, ಇವರಿಬ್ಬರ ಜಾಗದಲ್ಲಿ ಯಾರು ರಿಪ್ಲೇಸ್ಮೆಂಟ್ ಆಗ್ಬೋದು, ಯಾರಿಗೆ ಚಾನ್ಸಸ್ ಇದೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಏನಾದರೂ ನೋಡಿಲ್ಲ ಅಂತಾರೆ ಈ ಕೂಡಲೇ ಹೋಗಿ ನೋಡಿ. ಆ್ಯಂಡ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ನ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮಗ. ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೆ RCB ಪ್ರಾಬಬಲ್ ಪ್ಲೇಯಿಂಗ್ ಲೆವೆನ್ ಅಂತ. ಆ RCB ಪ್ರಾಬಬಲ್ ಪ್ಲೇಯಿಂಗ್ ಲೆವೆನಲ್ಲಿ ಹೇಜಲ್ ವುಡ್ ಅವರು ಮೇನ್ ಬೌಲರ್ ಆಗಿ ಕಾಣ್ತಿದ್ರು, ಜಾಕೋಬ್ ಬೆಥೆಲ್ ಅವರು ಬ್ಯಾಕಪ್ ಆಗಿದ್ರು ಮಗ. ಜಾಕೋಬ್ ಬೆಥೆಲ್ ಅವರ ರಿಪ್ಲೇಸ್ಮೆಂಟ್ ಯಾರೇ ಆದ್ರೂ ಅವರು ಬ್ಯಾಕಪ್ ಆಗಿ ಇರ್ತಾರೆ. ಹೇಜಲ್ ವುಡ್ ಅವರು ದೊಡ್ಡ ಹೊಡೆತನೆ ಬಿದ್ದಂಗಾಗಿದೆ RCB ಟೀಮ್ಗೆ. ಒಳ್ಳೆ ಬೌಲಿಂಗ್ ಲೈನಪ್ ಚೆನ್ನಾಗಿತ್ತು ಆ ಹೇಜಲ್ ವುಡ್ ಇದ್ದಿದ್ರೆ. ಬಟ್ ಅವರು ಇಂಜುರಿ ಆಗಿ ಹೋಗಿರೋದ್ರಿಂದ RCB ಪ್ಲೇಯಿಂಗ್ ಲೆವೆನಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಆ ಸ್ವಲ್ಪ ಬದಲಾವಣೆ ಏನು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ನೋಡ್ತಿರ್ಬೋದು ನೀವು, ನಾನು ಡಿಸ್ಪ್ಲೇ ಮಾಡ್ತಿದ್ದೀನಿ RCBಯ ಪ್ಲೇಯಿಂಗ್ ಲೆವೆನ್ ಹೇಜಲ್ ವುಡ್ ಹೋದಾದ್ಮೇಲೆ ಹೇಗಿರುತ್ತೆ ಅಂತ. ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಎಂದಿನಂತೆ ಓಪನಿಂಗ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಜೊತೆ ಕಾಂಬಿನೇಷನ್ ಫಿಲ್ ಸಾಲ್ಟು ಸಖತ್ತಾಗಿ ಆಡ್ತಾರೆ ಈ ಸರಿ IPLನಲ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ರಜತ್ ಪಾಟಿದಾರ್ ಕ್ಯಾಪ್ಟನ್, ಹೊಸ ಕ್ಯಾಪ್ಟನ್ ಆಗಿ ರಜತ್ ಪಾಟಿದಾರ್ ಹೊಸ ಕ್ಯಾಪ್ಟನ್ ಆಗಿ ನೇಮಕ ಆಗಿರೋದು ಕ್ಯಾಪ್ಟನ್ ರಜತ್ ಪಾಟಿದಾರ್ ಅಂತ. ಇನ್ನು ಲಿಯಾಮ್ ಲಿವಿಂಗ್ಸ್ಟೋನ್ ಒಳ್ಳೆ ಗುದ್ದೋಂಥ ಬ್ಯಾಟ್ಸ್ಮನ್ನು. ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಆಗಿ ಕಾಣಿಸ್ಕೊಂತಾರೆ. ಟೀಮ್ ಡೇವಿಡ್ ಎಂದಿನಂತೆ ಟೀಮ್ ಡೇವಿಡ್ ಕೂಡ ಇರ್ತಾರೆ ಟೀಮ್ನಲ್ಲಿ. ಅವರ ಫಾರ್ಮ್ ಸಖತ್ತಾಗಿದೆ T20ನಲ್ಲಿ. ಕೃಣಾಲ್ ಪಾಂಡ್ಯ ಒಳ್ಳೆ ಆಲ್ರೌಂಡರ್ ಹಾಗೂ ಭುವನೇಶ್ವರ್ ಕುಮಾರ್ ಇರ್ತಾರೆ ಮಗ. ಈ ಚೇಂಜಸ್ನಲ್ಲಿ ಯಾವುದೇ ಒಂದು ಚೇಂಜಸ್ ಕಾಣ್ತಿಲ್ಲ. ಬಟ್ ಹೇಜಲ್ ವುಡ್ ಜಾಗದಲ್ಲಿ ಯಾರು ಆಡ್ತಾರೆ ಅನ್ನೋ ಒಂದು ಡೌಟ್ ಇತ್ತು. ಹೇಜಲ್ ವುಡ್ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಆಗಿರೋವಂಥ ಪ್ಲೇಯರ್ಸ್ಗಳು ಆಡ್ತಾರಾ, ಹಾಗೂ RCB ಟೀಮ್ನಲ್ಲಿ ಈ ಹಿಂದೆ ತೊಗೊಂಡಿರೋವಂಥ IPL ಆಕ್ಷನಲ್ಲಿ ತೊಗೊಂಡಿರೋಂಥ ಪ್ಲೇಯರ್ಗಳು ಆಡ್ತಾರಾ ಅಂತ ಎಲ್ರಿಗೂ ಡೌಟ್ ಇತ್ತು. ನನ್ನ ಪ್ರಕಾರ ರಿಪ್ಲೇಸ್ಮೆಂಟ್ ಆಗಿರೋ ಪ್ಲೇಯರ್ಗಳನ್ನ ಆಡ್ಸೋದಕ್ಕಿಂತ ಒಳ್ಳೆ ಬೌಲರ್ ನುವನ್ ತುಷಾರ ಇದ್ದಾರೆ ಶ್ರೀಲಂಕಾದವರು. ಲಾಸ್ಟ್ ಇಯರ್ ಮುಂಬೈ ಇಂಡಿಯನ್ಸ್ ಟೀಮ್ಗೂ ಕೂಡ ಆಡಿದ್ರು. ಅವ್ರನ್ನ ಆಡಿಸಿದ್ರೆ ಯಾವುದೇ ಒಂದು ಹೊಡೆತ ಬೀಳಲ್ಲ. ಯಾಕೆಂದರೆ ಹೇಜಲ್ ವುಡ್ ಅವ್ರು ಹೇಗೆ ಪರಿಣಾಮ ಆಗಿದ್ರು ಬೌಲಿಂಗ್ನಲ್ಲಿ, ನುವನ್ ತುಷಾರ್ ಅವರು ಅಷ್ಟೇ ಪರಿಣಾಮಕಾರಿಯಾಗಿರ್ತಾರೆ. ನೋಡ್ಬೋದು ನೀವು, ನುವನ್ ತುಷಾರ್ ಅವರು ಏನು ಸಖತ್ತಾಗಿ ಮಾಡ್ತಾರೆ ಬೌಲಿಂಗು ಅಂತ. ಶ್ರೀಲಂಕನ್ ಟೀಮ್ನಲ್ಲಿ ಆಡ್ತಾರೆ ಹಾಗೂ ಮುಂಬೈ ಇಂಡಿಯನ್ಸ್ ಟೀಮ್ನಲ್ಲಿ ಸಖತ್ತಾಗಿ ಆಡಿದ್ದಾರೆ ಇವರು. ಮಲ್ಲಿಂಗ ಆ್ಯಕ್ಷನ್ ಇರುವಂಥ ಬೌಲರ್ ಇವರು. ಸಖತ್ತಾಗಿ ಆಗ್ತಾರೆ, ಯಾರ್ಕರ್ ಬುಡ್ಬುಡಕ್ಕೆ ಆಗ್ತಾರೆ. ಆ್ಯಂಡ್ ಸ್ಲೋರ್ವನ್ನು ಕೂಡ ಸಖತ್ತಾಗಿ ಇಟ್ಟಿದ್ದಾರೆ. ಡೆತ್ ಓವರ್ನಲ್ಲಿ ಹಾಗೂ ಪವರ್ ಪ್ಲೇನಲ್ಲೂ ಹಾಕೊಡುವಂಥ ಬೌಲರು ನುವನ್ ತುಷಾರ್ ಅವರು. ಹಾಗಾಗಿ ಹೇಜಲ್ ವುಡ್ ಜಾಗದಲ್ಲಿ ಯಾರೇ ರಿಪ್ಲೇಸ್ಮೆಂಟ್ ಆದ್ರೂ ಅವ್ರನ್ನ ಆಡ್ಸೋದಕ್ಕಿಂತ ನನ್ನ ಪ್ರಕಾರ ತುಷಾರನ ಆಡಿಸಿದ್ರೆ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನನ್ನ ಪ್ರಾಬಬಲ್ ಪ್ಲೇಯಿಂಗ್ ಲೆವೆನ್ಗೆ ಹೇಜಲ್ ವುಡ್ ಔಟ್ ಆದಮೇಲೆ ನುವನ್ ತುಷಾರ್ ಅವ್ರನ್ನ ಇನ್ ಮಾಡ್ಕೊಂಡಿರೋದು. ಅದು ಬಿಟ್ಟರೆ ಯಾವುದೇ ಚೇಂಜಸ್ ಇಲ್ಲ ಮಗ. ಶ್ರೇಯಸ್ ಶರ್ಮಾ ಹಿಂದಿನಂತೆ ಆಡ್ತಾರೆ, ಯಶ್ ದಯಾಲ್ ಕೂಡ ಆಡ್ತಾರೆ. ಇನ್ನು ಯಾವುದೇ ಚೇಂಜಸ್ ಇಲ್ಲ. ಈ ಒಂದು ಚೇಂಜಸ್ ಅಷ್ಟೇ ಪ್ಲೇಯಿಂಗ್ ಲೆವೆನಲ್ಲಿ ಕಾಣ್ತಿರೋದು. ಈ ಒಂದು ಚೇಂಜಸ್ ಏನಿತ್ತು, ನುವನ್ ತುಷಾರ್ ಅವ್ರು ಬರ್ತಾರೆ ಹೇಜಲ್ ವುಡ್ ಜಾಗದಲ್ಲಿ ಅಂತ ನಾನು ತಿಳಿಸ್ಬೇಕಾಗಿತ್ತು. ಯಾಕೆಂದರೆ ಪ್ರಾಬಬಲ್ ಪ್ಲೇಯಿಂಗ್ ಬಲಿಷ್ಠ 11 ಅಂತ ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಹೇಜಲ್ ವುಡ್ ಅವ್ರು ಇರ್ತಾರೆ ಅಂತ. ಅವರು ರೂಲ್ಡ್ ಔಟ್ ಆದಾದ್ಮೇಲೆ ಹೇಜಲ್ ವುಡ್ ಅವರು, ಜಾಕೋಬ್ ಬೆಥೆಲ್ ಕೂಡ ರೂಲ್ಡ್ ಔಟ್ ಆದಮೇಲೆ ಜಾಕೋಬ್ ಬೆಥೆಲ್ ಅವ್ರ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಆಗಿ ಯಾರೇ ಬಂದರೂ ಬ್ಯಾಕಪ್ ಆಗಿ ಇರ್ತಾರೆ ಅವರು. ಏನಾದರೂ ಲಿಯಾಮ್ ಲಿವಿಂಗ್ಸ್ಟೋನ್ ಆಗಿರ್ಬೋದು, ಅವ್ರ ಟೀಮ್ ಡೇವಿಡ್ ಆಗಿರ್ಬೋದು, ಯಾರಿಗಾದ್ರೂ ಒಬ್ರಿಗೆ ಇಂಜುರಿ ಆಯಿತು ಅಂದರೆ ಮಾತ್ರ ರಿಪ್ಲೇಸ್ಮೆಂಟ್ ಆಗಿರುವಂಥ ಪ್ಲೇಯರ್ ಆಡೋವಂಥ ಚಾನ್ಸಸ್ ಇದೆ. ಬಟ್ ಪ್ಲೇಯಿಂಗ್ ಲೆವೆನಲ್ಲಿ ಜಾಕೋಬ್ ಬೆಥೆಲ್ ಇರಲಿಲ್ಲ. ಹೇಜಲ್ ವುಡ್ನವರು ಪ್ಲೇಯಿಂಗ್ ಲೆವೆನಲ್ಲಿ ಇದ್ದರು. ಪ್ಲೇಯಿಂಗ್ ಲೆವೆನಲ್ಲಿ ಹೇಜಲ್ ವುಡ್ನವರು ಅವರು ಔಟ್ ಆದಮೇಲೆ ನುವನ್ ತುಷಾರ್ ಅವ್ರು ಆಡಬೇಕಾಗಿ ಬಂತು. ಒಂದು ಚೇಂಜಸ್ ಅಷ್ಟೇ ಕಾಣ್ತಿರೋದು ಪ್ಲೇಯಿಂಗ್ ಲೆವೆನಲ್ಲಿ. ಮಿಕ್ಕಿದೆಲ್ಲ ಇರೋಷ್ಟು ಜನನೇ ಇರೋದು. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸ್ವಪ್ನಿಲ್ ಸಿಂಗ್ಗೆ ಇರ್ತಾರೆ, ರಸಿಕ್ ದಾರೆ ಇರ್ತಾರೆ. ನೋಡಬೇಕು ಒಂದು ಚೇಂಜಸ್ ನುವನ್ ತುಷಾರ್ ಅವ್ರನ್ನ ಮಾಡ್ಕೊತಾರ ಅಂತ. ನನ್ನ ಪ್ರಾಬಬಲ್ ಪ್ಲೇಯಿಂಗ್ ಲೆವೆನ್ ಪ್ರಕಾರ ನುವನ್ ತುಷಾರ್ ಆಡಿದ್ರೆ ಒಳ್ಳೆಯದು. ತುಷಾರ್ ಅವರು ಡೊಮೆಸ್ಟಿಕ್ ಆಗಿರ್ಬೋದು, ಲೀಗ್ ಮ್ಯಾಚಸ್ಗಳಾಗಿರ್ಬೋದು, ಅವ್ರ ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಾಗಿರ್ಬೋದು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಬೌಲಿಂಗ್ನಲ್ಲಿ. ಒಳ್ಳೆ ಒಂದು ಬೌಲರು, ಮಲ್ಲಿಂಗ ಆ್ಯಕ್ಷನ್ ಇರುವಂಥ ಬೌಲರು ಸಖತ್ತಾಗಿ ಮಾಡ್ತಾರೆ ಈ ತುಷಾರ ಬೌಲಿಂಗ್ನಲ್ಲಿ. ಹೌದು, ಅದಕ್ಕೆ ತಗೊಂಡಿದ್ದು RCB ಯಾರಾದರೂ ಇಂಜುರಿ ಆಯಿತು ಅಂದರೆ ರಿಪ್ಲೇಸ್ಮೆಂಟ್ಗೋಸ್ಕರನೇ, ಅವರ ಜಾಗದಲ್ಲಿ ಬ್ಯಾಕಪ್ಗೋಸ್ಕರನೇ. ಈಗ ಹೇಜಲ್ ವುಡ್ ಇಂಜುರಿ ಆಗಿ ರೂಲ್ಡ್ ಔಟ್ ಆಗಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಯಿಂದ. ಅವರೇಂದ್ರೂ IPL ಅಷ್ಟರಲ್ಲಿ ಫಿಟ್ ಆಡಿಲ್ಲ ಅಂತ ಅಂದರೆ ಹೇಜಲ್ ವುಡ್ ಜಾಗಕ್ಕೆ ನುವನ್ ತುಷಾರ್ ಅವ್ರು ಬಿಟ್ಟರೆ ಯಾರು ಫಿಟ್ ಆಗಲ್ಲ ನನ್ನ ಪ್ರಕಾರ. ಸಖತ್ತಾಗಿ ಆಡ್ತಾರೆ ನುವನ್ ತುಷಾರ. ಅವ್ರನ್ನ ಆಡಿಸಿದ್ರೆ ಒಳ್ಳೆಯದು. ಏನು ಮಾಡ್ತಾರೆ RCB ಮ್ಯಾನೇಜ್ಮೆಂಟು ಕಾದು ನೋಡಬೇಕಾಗಿದೆ ಮಗ.
ಇದಾಗಿತ್ತು ಈ ವಿಡಿಯೋ. ನಾನು ಸ್ವಲ್ಪ ಚೇಂಜಸ್ ಮಾಡಬೇಕಾಗಿತ್ತು. ಆರ್ ಸಿ ಬಿ ಟೀಮ್ನಲ್ಲಿ ಪ್ರೊಬಬಲ್ ಪ್ಲೇಯಿಂಗ್ ಲೆವೆನಲ್ಲಿ ಏನು ಹೇಸಲ್ವುಡ್ನವ್ರು ಇದ್ರು, ಆ ಹೇಸಲ್ವುಡ್ ಜಾಗಕ್ಕೆ ಯಾರು ಫಿಟ್ ಆಗ್ತಾರೆ ಅಂತ ಒಂದು ಚೇಂಜಸ್ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಈ ವಿಡಿಯೋನ ಮಾಡಿ ನಿಮಗೆಲ್ಲರಿಗೂ ತಿಳಿಸ್ಬೇಕಾಗಿತ್ತು ಮಗ. ಹಾಗಾಗಿ ನಾನು ಈ ವಿಡಿಯೋನ ಮಾಡಿದೆ, ತಿಳಿಸಿದೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಶನ್ ಪಟ್ ಅಂತ ಕ್ಲಿಕ್ ಮಾಡಿ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಈ ಸಲ ಕಪ್ ನಮ್ಮದೇ ಅಂತ ಕಮೆಂಟ್ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮಗ. ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಇದೇ ರೀತಿಯಾದ ಅಪ್ಡೇಟ್ಸ್ ನಾನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.